ಬಂದೆ ಕಾಡು ಇಲ್ಲೈತೆ ಒಂದು ನಾಡು, ಹುಡುಗಿ ಹುಡುಗಿ ಬಂದೆ ಕಾಡು ಇಲ್ಲೈತೆ ಒಂದು ನಾಡು. ಮರ ಗಿಡ ಎಲ್ಲಿದೆ ಮನೆ ಮಾಲ ಬೀಡಿದೆ, ಮರ ಗಿಡ ಎಲ್ಲಿದೆ ಮನೆ ಮಾಲ ಬೀಡಿದೆ. ಎಲ್ಲರಿಗೆ ನಮಸ್ಕಾರ. ನಾನೇನು ಅಂತ ಗೊತ್ತಾಯ್ತಾ? ಈಗ ಬೇಡ, ಆಮೇಲೆ ಹೇಳ್ತೀನಿ. ಅಂದ ಹಾಗೆ ಈ ನಗರಕ್ಕೆ ಏನಾಗಿದೆ? ಎಲ್ಲಿ ನೋಡಿದ್ರು ಬರೀ ದೊಡ್ಡ ದೊಡ್ಡ ಕಟ್ಟಡಗಳು, ಕಾರ್ಖಾನೆಗಳು, ವಾಹನಗಳು, ಹೊಗೆ, ಧೂಳು 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 ಧೂಳು. ಸುಸ್ತಾಗೋಗಿದೆಯಪ್ಪ. ಅದಕ್ಕೆ ಒಳ್ಳೆ ಗಾಳಿ ಕೊಡೋ ಮರನ, ಬೆಟ್ಟ ಗುಡ್ಡನ, ಪರಿಸರವನ್ನ ಹುಡುಕಕ್ಕೆ ಬಂದಿದ್ದೀನಿ. ಅದನ್ನು ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಿರಲ್ಲ, ರಿಸರ್ಚ್, ಸಂಶೋಧನೆ ಮಾಡಕ್ಕೆ ಬಂದಿದ್ದೀನಿ. ಬನ್ನಿ ಹೋಗೋಣ. ಇದೇನಪ್ಪ, ನಾವು ಹುಡುಕಿದ ಬೆಟ್ಟ ಗುಡ್ಡ ಮರ ಕಾಡು ಎಲ್ಲ ಇಲ್ಲ ಇದೆಯಲ್ಲಪ್ಪ. ಎಂತ ತುಪ್ಪಾದ ಗಾಳಿ. ವಿಚಿತ್ರವಾಗಿಲ್ಲ, ಒಳ್ಳೆ ಭೂತ ಇದ್ದಾಗಿದ್ದೀರಪ್ಪ. ಅಯ್ಯೋ ಭೂತ, ಭೂತ. ಅಯ್ಯೋ, ಈ ಹುಚ್ಚೆ ಮರ ಕೊಟ್ಟೆ ಹೊಡೆದು ಒಳ್ಳೆ ಹಿಂಸೆ ಕೊಡ್ತಿದ್ದಲ್ಲಪ್ಪ. ಈ ಹುಚ್ಚೆ ಮರನ ಎಬ್ಬಿಸಕ್ಕೆ ಒಂದು ರೀಲ್ಸ್ ಮಾಡೋಣ. ಕಾಟಿನೊಳಗೆ ಕಾಲಿ, ಕಾಟಿನೊಳಗೆ ಇದ್ದರು ಹಣ್ಣನು ಕಾಯನು, ತರದೆ ಹೋದರು ನೀ ಜಮಕ್ಕೆ. ಓ ಮರ ನೀ ಮರ, ಹುಣಸೆ 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 ಮರ, ಹುಣಸೆ ಮರ ಭೂತ ಮರ. ರಾತ್ರಿ ಆದ್ರೆ ಮಾವಿನ ಮರ ಪುಣುಕ್ 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 ಅಂತ ಶಬ್ದ ಮಾಡ್ತದೆ. ಇನ್ನು ಬೆಳಗ್ಗೆ ಆದ್ರೆ ಹುಣಸೆ ಮರ, ಭೂತದ ಮರ, ಹುಣಸೆ ಮರ ಡ್ಯಾನ್ಸ್ ಆಡ್ತೀರಾ? ಬಿಡ್ಬಿಡಿ. ಈ ಹುಣಸೆ ಮರ ರಾತ್ರಿ ಎಲ್ಲ ಎಚ್ಚರ ಇದ್ದು ಜನರಿಗೆಲ್ಲ ಅಯ್ಯೋ ಭೂತ, ಅಯ್ಯೋ ಭೂತ ಎದುರಿಸ್ಕೊಂಡು ಬೆಳಿಗ್ಗೆ ಆದ್ರೆ ಸಾಕು ಅಂತ ನಿದ್ರೆ ಹೊಡಿತತೆ. ನಾನೇನ್ ಹೇಳಿಲ್ಲಪ್ಪ, ಎಲ್ಲ ಈ ಚಂದ್ರು ಅನ್ಕೊಂಡಿರೋದು. ಆದ್ರೆ ಒಂದ್ ಮಾತ್ರ ಸತ್ಯ, ಈ ಪ್ರಪಂಚದಲ್ಲಿರೋ ಭಾರಿ ಪ್ರಮಾಣದ ಆಕ್ಸಿಜನ್ ನಾನೇ ತಗೊಳ್ತೀನಿ ಅಂತೀನಿ. ಅದಕ್ಕೆ ಜನ ನನ್ನೆಲ್ಲ ಊರಿಂದ ಆಚೆ ಹಾಕ್ತಾರೆ, ನನ್ ಮೇಲೆ ದೆವ್ವ ಐತೆ ಅಂತ ಆರೋಪ ಮಾಡ್ತಾರೆ. ಮಗಲೇ ಸಟ್ಪಟ್ಟರು. ಅದಿರ್ಲಿ, ನಾನ್ಯಾರು ಗೊತ್ತಲ್ಲ, ಹಣ್ಣುಗಳ ರಾಜ ಮಾವಿನ ಮರ. ಜನರಿಗೆ ನನ್ನಂದ್ರೆ ಎಷ್ಟಿಷ್ಟ ಗೊತ್ತಾ? ವಯಸ್ಕರು, ವೃದ್ಧರು, ಎರಡು ಒಂದೇ ಸುಮ್ಮನಿರೊಂದೇ. ನೀನ್ ಬಿಡಪ್ಪ, ಮಾವಿನ ಹಣ್ಣು ಹಣ್ಣುಗಳ ರಾಜ. ನಿನ್ಗೆ ದೇಶ ವಿದೇಶದಲ್ಲಿ ಭಾರಿ ಡಿಮ್ಯಾಂಡು. ನಿನ್ನ ಕಂಡ್ರೆ ಜನ ಎಲ್ಲ ಒನ್ ಮೋರ್ ಅಂತಾರೆ. ಆದ್ರೆ ನಿನ್ನ ಕೂದಾಯ್ತು ಅರಳಿ ಮರ, ಇದ್ರ ಸುತ್ತ ಜನ ಎಲ್ಲ ಸುತ್ತಾನೆ ಇರ್ತಾರೆ. ಮದ್ವೆ ಆಗ್ಲಿ ಅಂತ ಸುತ್ತಾರೆ, ಮದ್ವೆ ಆದ್ಮೇಲೆ ಡೈವರ್ಸ್ ಆಗ್ಲಿ ಅಂತ ಸುತ್ತಾರೆ ಅಂತೀನಿ. ಜಾಸ್ತಿ ಸುತ್ತಿದ್ರೆ ತಲೆ ತಿರ್ಗ ಗ್ಯಾರಂಟಿ. ಯಾರು ನಾವು ಮಾತಾಡ್ತಾ ಮಾತಾಡೋದು? ಯಾವ್ದೋ ಪಾಡ್ ಪ್ರಾಣಿ ಇರ್ಬೇಕು. ಅದಿರ್ಲಿ, ನಾನು ಅರಳಿ ಮರ, ಇಡೀ ಭೂಮಿಗೆ ನಾನ್ ಆಕ್ಸಿಜನ್ ಕೊಡ್ತೀನಿ. ಅದಕ್ಕೆ ಜನರೆಲ್ಲ ನನ್ ಸುತ್ತ ಸುತ್ತಾನೆ ಇರ್ತಾರೆ. ನನ್ನನ್ ಸುತ್ತಿದವ್ರಿಗೆ ಆರೋಗ್ಯ ಕೊಡ್ತೀನಿ. ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸುಳ್ಳಿಯೋ, ಅರಳಿ ಮರ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಇನ್ನು ನಾನು ಬೇವಿನ ಮರ. ಜನರಿಗೆಲ್ಲ ಎಷ್ಟು ಸಹಾಯ ಮಾಡ್ತೀನಿ ಗೊತ್ತಾ? ಸಾವಯವ ಕೃಷಿಯಲ್ಲಿ ಪ್ರಾಮುಖ್ಯತೆನ ವಹಿಸ್ತೀನಿ. ಕೀಟಗಳ ಬಾಧೆನ ಕಡಿಮೆ ಮಾಡ್ತೀನಿ. ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ತೀನಿ. ಮಣ್ಣಿನ ಫಲವತ್ತತೆನ ಕಾಪಾಡ್ತೀನಿ. ಮತ್ತೆ ನಿಮ್ಮ ಹಲ್ಲುಗಳನ್ನು ಪಳ ಪಳ ಹೊಳೆಯುವಂತೆ ಮಾಡ್ತೀನಿ. ಒಟ್ಟಾರೆಯಾಗಿ ಆರೋಗ್ಯ ಕೊಡ್ತೀವಿ, ಆಕ್ಸಿಜನ್ ಕೊಡ್ತೀವಿ. ಸದ್ಯ ಆಕ್ಸಿಜನ್ ಸಿಲಿಂಡರ್ ನಾ ಬೆನ್ ಮೇಲೆ ಹಿಡ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದಿಲ್ಲ ಅಂದ್ರೆ ಸಾಕು ಅಂತೀನಿ. ಯಾರು ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅಧಿಕ ಪ್ರಸಂಗ ಮಾಡೋದು? ನಾನ್ ಚೂರು ಅಧಿಕ ಪ್ರಸಂಗಿನೇ, ಆದ್ರೆ ನಾನು ಹೇಳೋ ಮಾತ ನೀವು ಕೇಳ್ಬೇಕು ಅಂತೀನಿ. ಹೌದಾ? ಏನದು? ಈ ಕಾಡನ್ನ ವಿಸ್ತಾರ ಮಾಡ್ತಾರಂತೆ, ಚತಿಸ್ಪದ ಮಾಡ್ತಾರಂತೆ. ಒಳ್ಳೇದೇ ಅಲ್ವಾ? ಮಖ ಒಳ್ಳೇದು. ವಿಸ್ತಾರ ಮಾಡ್ಬೇಕಾದ್ರೆ ನಿಮ್ನ ಸುಮ್ಮುತ್ತಾರ ಹಂಗೆ ಕಾಡು ಬಿಸಾಕ್ಬಿಡ್ತಾರೆ. ಬಂದು ಅದ ಹೆಂಗ್ ಕಡಿಬಿಡ್ತಾರೆ? ಈ ಮಾವಿನ ಮರ ರುಚಿ ರುಚಿಯಾದ ಹಣ್ಣು ಕೊಡುತ್ತೆ, ಅರಳಿ ಮರ ಇಡೀ ಪ್ರಪಂಚಕ್ಕೆ ಆಕ್ಸಿಜನ್ ಕೊಡುತ್ತೆ, ಇನ್ನು ಬೇವಿನ ಮರ ಮಣ್ಣಿನ ಫಲವತ್ತತೆನ ಇನ್ಕ್ರೀಸ್ ಮಾಡುತ್ತೆ. ಇನ್ನು ನಾನು ತಾವರಿ ಎಲ್ರಿಗೂ ಬೇಕು, ಅಡಿಗೆ ಮಾಡಕ್ ಬೇಕು, ಬಸ್ರಿಗೆ ಬೇಕು. ಇಷ್ಟೆಲ್ಲ ಉಪಯೋಗ ಇರೋ ಹೆಂಗೋ ಹೇಳಿ, ಇವರೆಲ್ಲ ಸೇರ್ಕೊಂಡೆ ಕಡೆ ನಿರ್ಧಾರ ಬಂದಿರೋದು. ಹೌದಾ? ಈಗ ಏನ್ ಮಾಡೋದು? ಒಂದ್ ಕೆಲಸ ಮಾಡಿ, ನಿಮಗಿರುವುದು ಒಂದೇ ದಾರಿ. ನಿಮಗಿರುವುದು ಒಂದೇ ದಾರಿ, ಹೋಗಿ ಕಾಣಿರಿ ನಿಮ್ಮ ವನದೇವತೆಯನ್ನು. ಅಮ್ಮ, ನಮ್ಮ ಹಣದವ್ವ ಎಲ್ಲಿದ್ದೀಯವ್ವ? ನಮ್ಮನ್ನು ಕಾಪಾಡು ತಾಯಿ. ಹಸಿರು ಆರಿಸೂರು ಸೇರೋಯ್ತು,
ಹಸಿರು ಕುಡಿಯ ಜಾರೋಯ್ತು. ತಾಯಿ ಇದೇನು ನಿನ್ನ ಪರಿಸ್ಥಿತಿ? ಇಲ್ಲಿದ್ದ ಗಿಡಮರಗಳೆಲ್ಲ ಎಲ್ಲಿ ಹೋದುವಮ್ಮ? ಇದಕ್ಕೆಲ್ಲ ಕಾರಣನಮ್ಮ? ಇಲ್ಲಿದ್ದಾರಲ್ಲ ಮನುಷ್ಯ ರೂಪದ ರಾಕ್ಷಸರು. ಆಧುನೀಕರಣ ಜಾಗತೀಕರಣಕ್ಕಾಗಿ ಇಲ್ಲಿದ್ದ ಗಿಡ ಮರಗಳನ್ನ ತಡೆದರು. ಅಲ್ಲಿದ್ದಲ್ಲ ಕೆರೆ, ಅದನ್ನು ಮುಚ್ಚಿಬಿಟ್ಟರು. ಒಟ್ಟಾರೆಯಾಗಿ ನನ್ನ ಈ ಗೋಡೆಯ ಮೇಲೆ ಅವರ ಕಟ್ಟಡಗಳು ನಿಂತಿವೆ. ಅಮ್ಮ, ನೀನು ಹೇಗೆ ಸುಮ್ಮನಿದ್ದಿ? ಈ ಭೂಮಿ ಎಲ್ಲರಿಗೂ ಸೇರಿದ್ದು. ಮನುಷ್ಯ, ಪ್ರಾಣಿ, ಪಕ್ಷಿ ಎಲ್ಲವೂ ಸಮತೋಲನವಾಗಿದ್ದರೆ ಮಾತ್ರ ವಿಶ್ವ ಶಾಂತಿಯಿಂದ ಇರಲು ಸಾಧ್ಯ. ಈಗ ನೀನೇ ನಮ್ಮನ್ನು ಕಾಪಾಡಬೇಕು ತಾಯಿ. ನೀವೇ ನೋಡುತ್ತಿದ್ದೀರಲ್ಲ ನನ್ನ ಈ ಪರಿಸ್ಥಿತಿ. ನನಗೆ ಹೇಳಲಾಗುತ್ತಿಲ್ಲ. ನಾನಿಲ್ಲಿ ಒಬ್ಬಂಟಿ. ತಾಯಿ, ನೀನೇಕೆ ಒಬ್ಬಂಟಿ? ನಿನ್ನ ಬಳಿ ಜಲದೇವತೆ ಇದ್ದಾಳೆ. ವಾಯುದೇವನಿದ್ದಾನಲ್ಲವಾ ತಾಯಿ? ಜಲದೇವತೆಯು ಮಣ್ಣಿನಿಂದ ಮುಚ್ಚಿ ಹೋಗಿದ್ದಾಳೆ. ಇನ್ನು ವಾಯುದೇವ ಉಸಿರುಗಟ್ಟಿ ಸಾಯುತ್ತಿದ್ದಾನೆ. ನಾನೇನು ಮಾಡಲು ಸಾಧ್ಯವಿಲ್ಲ. ಓಡಿ 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 ಕನ್ನಡಿ ಬಾ ಮನುಷ್ಯ ಬಂದರೆ ನಿಮ್ಮೆಲ್ಲ ಕಾಟು ಸತ್ತರಿಂದ ಓಡಿ 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 ಮರ ಕಡಿಯೋಣ ಬಾ. ಮರ ಕಡ್ದು ದುಡ್ಡು ಮಾಡೋಣ. ಕಡಿಯೋ ಹೇಳ್ತೇನೆ. ಕಡಿಬೇಡಿ. ಮರಗಳು ನಮಗೆ ಆಶ್ರಯ ನೀಡಿದೆ, ಆಹಾರ ನೀಡಿದೆ. ಕಡಿಯೋ ಹೇಳ್ತೀನಿ. ಮರ ಗಿಡ ಕದ್ದು ಕಟ್ಟಡ ಕಟ್ತೀವಿ, ಬೋರ್ವೆಲ್ ಕೊರೆದು ನೀರು ತೆಗಿತೀವಿ. ಗಣಿಗಾರಿಕೆ ಮಾಡ್ತೀವಿ, ಒಟ್ಟಾರೆಯಾಗಿ ದುಡ್ಡು ಮಾಡ್ತೀವಿ. ಅಯ್ಯೋ ತಾಯೇ, ಇನ್ನು ಏಕೆ ಸುಮ್ಮನಿದ್ದೀಯಾ ತಾಯೇ? ಆ ಅಸಹಾಯಕವಾದ ಪ್ರಾಣಿ ಪಕ್ಷಿಗಳೇ ಹೋರಾಡಿ ವೀರಮರಣ ಹೊಂದವು. ನೀ ಸುಮ್ಮನಿರುವುದು ನನ್ನಿಂದ ಸಹಿಸಲಾಗುವುದಿಲ್ಲ ತಾಯೇ. ಏನು ತಾಯೇ, ಎದ್ದೇಳು. ಪರಿಸರದ ಬಗ್ಗೆ ಇಷ್ಟೊಂದು ಕಾಳಜಿ. ಯಾರಪ್ಪ ನೀವು? ಇನ್ನು ನಾನು ಯಾರೆಂದು ಗೊತ್ತಾಗಲಿಲ್ಲವೇ ತಾಯಿ? ಕಲ್ಲಿನಂತ ಹೃದಯಗಳನ್ನು ನೀರಿನಂತೆ ಹರಿಸಲು ಬಂದವನು, ಎದೆಗಟ್ಟಿ ಮಾಡಿಕೊಂಡು ನಡುಕ ಹುಟ್ಟಿಸಲು ಬಂದವನು, ನಿಮ್ಮನ್ನು ರಕ್ಷಿಸಲು ಬಂದಿರುವ ಕಲಿಯುಗದ ಕಲ್ಕಿ ನಾನು. ಹೇಳು ತಾಯೇ, ಎದ್ದೇಳು, ನಿನ್ನ ಅವತಾರವನ್ನು ತೋರಿಸು. ಎಲ್ಲ ನನ್ನ ಮಕ್ಕಳ, ಇಂದು ಬದಲಾಗುತ್ತೀರಾ ನಾಳೆ ಬದಲಾಗುತ್ತೀರಾ ಎಂದು ಸುಮ್ಮನಿದ್ದರೆ ನನ್ನನ್ನೇ ನಾಶ ಮಾಡಲು ಬರ್ತೀರಾ? ಎಲೆ ಮನುಷ್ಯರ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಇಲ್ಲದಿದ್ದರೆ ನಿಮ್ಮ ವಿನಾಶವು ಖಚಿತ. ಎಚ್ಚರ ಎಚ್ಚರ